ಸರ್, ಈಗ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತೀವಿ ಅನ್ನೋ ಒಂದು ಇಂಗಿತನ ವ್ಯಕ್ತಪಡಿಸಿರೋದು, ರಾಜೀನಾಮೆ ಅನ್ನೋದು ಎಷ್ಟು ಖಚಿತ ಆಗಿದೆ ಸರ್ ಈಗ? ಅವರು ಈಗ ನಿನ್ನೆ ಹೈಕಮಾಂಡ್ ಒಟ್ಟಿಗೆ ಏನ್ ಮೀಟಿಂಗ್ ಆಯಿತು ಅದರ ಬೆನ್ನಲ್ಲಿ ಅವರು ಅವ್ರಿಗೆ ಒಂದ್ ರೀತಿಯಲ್ಲಿ ನೀವು ರಾಷ್ಟ್ರ ರಾಜಕಾರಣಕ್ಕೆ ಬನ್ನಿ ಅನ್ನೋ ಒಂದು ಮೆಸೇಜ್ ಮುಖಾಂತರ ಅವ್ರಿಗೆ ನೀವು ಸಿಎಂ ಸ್ಥಾನ ಬಿಟ್ಟುಕೊಡಿ ಅನ್ನೋದನ್ನ ಇಂಡೈರೆಕ್ಟ್ ಆಗಿ ಹೇಳಿದ್ದಾರೆ. ಹಾಗಾಗಿ ಅವರು ಅದಾದ ನಂತರ ಅಧಿಕೃತವಾಗಿ ಅವರ ಆಪ್ತ ಸಚಿವರೊಟ್ಟಿಗೆ ಸಭೆ ಮಾಡಿ, ಇಲ್ಲ ನಾನು ರಾಹುಲ್ ಗಾಂಧಿ ಅವರು ಏನ್ ಹೇಳಿದ್ದಾರೆ ಅವರ ನನ್ನ ಆದೇಶನ ಒಬ್ಬೆ ಮಾಡ್ತೀನಿ, ನಾನು ರಾಜೀನಾಮೆಗೆ ಮುಂದಾಗ್ತೀನಿ ಅನ್ನೋ ಮಾತನ್ನ ಅವರ ಆಪ್ತ ಬಳಗಕ್ಕೆ ಹೇಳ್ಕೊಂಡಿದ್ರು. ಆಗ ಇವರು ಸಚಿವರುಗಳು ಕೆಲವರು, ಇಲ್ಲ ಸರ್ ನೀವು ರಾಜೀನಾಮೆ ನಿರ್ಧಾರಕ್ಕೆ ಬರಬೇಡಿ, ನಾವು ಸ್ವಲ್ಪ ಡಿಸ್ಕಸ್ ಮಾಡೋಣ ಏನು ಬೇರೆ ಆಪ್ಷನ್ಗಳು ಅನ್ನೋದ್ರ ಬಗ್ಗೆ ಇವರು ಹೇಳುವಾಗ ಅವರು, ಇಲ್ಲ ನಾನು ನನ್ನ ನಿರ್ಧಾರಕ್ಕೆ ನಾನು ಸ್ಟಿಕನ್ ಹಾಕ್ತೀನಿ ಅಂತ ಅವರೊಟ್ಟಿಗೆ ಹೇಳ್ಕೊಂಡಿದ್ದಾರೆ. ಇದುವರೆಗೆ ಅಧಿಕೃತವಾಗಿ ಸಿದ್ದರಾಮಯ್ಯ ಅವರು ನಾನು ರಾಜೀನಾಮೆ ಕೊಡ್ತೀನಿ ಅನ್ನೋದು ಅಥವಾ ಕೊಡಬೇಕು ಅನ್ನೋದು ಯಾವುದೇ ರೀತಿಯ ಅಧಿಕೃತ ಹೇಳಿಕೆಗಳು ಅವರಿಂದ ಬಂದಿಲ್ಲ. ನಾಳೆ ಅವರು ಇವರು ಆಪ್ತ ಸಚಿವರು ಇಡೀ ಎಂಟೈರ್ ಸಚಿವ ಸಂಪುಟದ್ದು ಇವರಿಗೆ ಮತ್ತೆ ಕೆಲವು ಪ್ರಮುಖರಿಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅರೇಂಜ್ ಮಾಡಿದ್ದಾರೆ ಅವರ ಅಧಿಕೃತ ಕಾವೇರಿ ನಿವಾಸದಲ್ಲಿ. ಅಲ್ಲೇ ಬಹುತೇಕ ಅವರು ಹೈಕಮಾಂಡ್ ಜೊತೆಗೆ ಏನ್ ಚರ್ಚೆ ಆಗಿದೆ, ಜೊತೆಗೆ ರಾಹುಲ್ ಗಾಂಧಿ ಅವರ ಸಂದೇಶ ಏನಿತ್ತು, ಮತ್ತೆ ಜೊತೆಗೆ ನಾನು ಅಧಿಕೃತವಾಗಿ ರಾಜೀನಾಮೆ ಕೊಡ್ತೀನಿ ಅನ್ನೋದನ್ನ ಅಲ್ಲಿ ಪ್ರಕಟ ಮಾಡಬಹುದು ಅಂತ ಇದೆ. ಯಾಕಂತ ಹೇಳಿದ್ರೆ ಈಗಾಗಲೇ ಅವರು ನಾಳೆ ಬೆಳಿಗ್ಗೆ 10 ರಾಜಭವನಕ್ಕೆ ಲೋಕಭವನದಲ್ಲಿ ಅಪಾಯಿಂಟ್ಮೆಂಟ್ ಕೇಳಿದ್ದಾರೆ, ರಾಜ್ಯಪಾಲರ ಅಪಾಯಿಂಟ್ಮೆಂಟ್ ಕೇಳಿರೋದ್ರಿಂದ ಬಹುತೇಕ ನಾಳೆ ಅವರು ಮಧ್ಯಾಹ್ನದೊಳಗಡೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂತ ಎಲ್ಲಾ ಸಾಧ್ಯತೆಗಳು ನಿಶ್ಚಲವಾಗಿದ್ದಾವೆ. ಓಕೆ, ಈಗ ನಾಳೆ ಶಾಸಕಾಂಗ ಪಕ್ಷದ ಸಭೆ ಕೂಡ ನಡೀತಾ ಇದೆ ಅಲ್ವಾ? ಅಲ್ಲಿ ಪ್ರಮುಖವಾಗಿ ಯಾವ ನಿರ್ಧಾರಗಳನ್ನ ತಗೋಬಹುದು ಸಿದ್ದರಾಮಯ್ಯನವರು? ಅಲ್ಲ, ಇವರು ಅಧಿಕೃತವಾಗಿ ರಾಜೀನಾಮೆ ಕೊಟ್ಟ ನಂತರನೇ ಶಾಸಕಾಂಗ ಪಕ್ಷದ ಸಭೆ ಕರೀಲಿಕ್ಕೆ ಸಾಧ್ಯ ಆಗುತ್ತೆ. ಅಲ್ಲಿ ಇವರು ಮಧ್ಯಾಹ್ನದೊಳಗಾದ್ರೆ ಬಹುತೇಕ ನಾಳೆ ಸಂಜೆ ಹೊತ್ತಿಗೆ ಶಾಸಕಾಂಗ ಪಕ್ಷದ ಸಭೆನ ಕರೆಯುವಂತ ಸಾಧ್ಯತೆಗಳಿದ್ದಾವೆ. ಈಗಾಗಲೇ ಸುರ್ಜೇವಾಲಾ ಅವರು ಇವತ್ತು ಮಧ್ಯಾಹ್ನ ಬರ್ತಾ ಇದ್ದಾರೆ, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ. ಜೊತೆಗೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಅವರು ಇವತ್ತು ರಾತ್ರಿ ಅಥವಾ ನಾಳೆ ಬೆಳಿಗ್ಗೆ ಬೆಂಗಳೂರು ತಲುಪ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ನಿನ್ನೆ ಇದೆಲ್ಲ ಆದ ನಂತರ ಡೆಲ್ಲಿನಲ್ಲಿ ಅವರು ಹೊಸದಾಗಿ ಹೊರಟಿದ್ದಾರೆ. ನಾಳೆ ಬೆಳಿಗ್ಗೆ ಅವರು ಅಲ್ಲಿಂದ ಹೊರಟು 8:30 ಹೊತ್ತಿಗೆ ಇಲ್ಲಿಗೆ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಒಟ್ಟಾರೆ ಎಲ್ಲ ನಾಳೆ ಸಂಜೆ ಶಾಸಕಾಂಗ ಪಕ್ಷದ ಸಭೆ ನಡೀತದೆ. ಆ ಸಭೆಯಲ್ಲಿ ಎಲ್ಲಾ ಶಾಸಕರು ಇರುತ್ತೆ. ಅಲ್ಲಿ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಮಾಡುವಂತ ಪ್ರಕ್ರಿಯೆ ಅಂದ್ರೆ ಅದು ಸಾಂಪ್ರದಾಯಿಕವಾಗಿ ನಡೆಯುವಂಥದ್ದು. ಅಲ್ಲಿ ಬಹುತೇಕ ಡಿ.ಕೆ. ಶಿವಕುಮಾರ್ ಅವರೇ ಆಗ್ತಾರೆ ಅನ್ನೋದು ಈವರೆಗಿನ ಮಾಹಿತಿ. ಆದ್ರೆ ನಂತರ ಈ ಬೇರೆ ಡೆವಲಪ್ಮೆಂಟ್ಸ್ ಗಳು ಏನಾಗ್ತವೆ ಅನ್ನೋದು ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಎಲ್ಲ ಒಂದ್ ಕಡೆಗೆ ಇವತ್ತು ಬೆಳಿಗ್ಗೆ ಇವರು ಗೃಹ ಸಚಿವ ಜಿ ಪರಮೇಶ್ವರ್ ಅವ್ರ ಮನೆಯಲ್ಲಿ ಒಂದು ಸ್ವಲ್ಪ ಎಲ್ಲ ಪುರೋಹಿತರು ಬಂದು ಹೋಮ ಹವನಗಳೆಲ್ಲ ಆಗಿದೆ. ಅದು ಏನು ಉದ್ದೇಶ ಅಂತ ಗೊತ್ತಿಲ್ಲ. ಒಟ್ಟು ಈಗ ಇವತ್ತು ಬೆಳಿಗ್ಗೆ ಮಾತಾಡಿರುವಂತ ಪರಮೇಶ್ವರ್ ಇರ್ಬೋದು, ಎಂ ಬಿ ಪಾಟೀಲ್ ಅವರು ಇರ್ಬೋದು, ಡೆಲ್ಲಿನಲ್ಲಿ ಸತೀಶ್ ಜಾರಕಿಹೊಳಿ ಇರ್ಬೋದು, ಯಾರೋ ಮಾತಾಡಿದ್ರು ಯಾರು ಮುಖ್ಯಮಂತ್ರಿ ರಾಜೀನಾಮೆ ಕೊಡ್ತಾರೆ ಅನ್ನೋದು ಅಧಿಕೃತವಾಗಿ ಹೇಳಿಲ್ಲ. ಹಾಗಾಗಿ ಅದ್ರ ಬಗ್ಗೆ ನಾವು ಕಮೆಂಟ್ ಮಾಡಲ್ಲ. ಹೈಕಮಾಂಡ್ ಏನ್ ಹೇಳಿದೆ, ರಾಜ್ಯಸಭೆ ಚುನಾವಣೆ ಮತ್ತೆ ವಿಧಾನ ಪರಿಷತ್ ಚುನಾವಣೆಗೆ ಮಾತ್ರ ನಾವು ಚರ್ಚೆ ಮಾಡಿದ್ದೀವಿ ಅನ್ನೋದನ್ನ ವೇಣುಗೋಪಾಲ್ ಅವರು ಸ್ಪಷ್ಟಪಡಿಸಿದ್ದಾರೆ. ಹಾಗಾಗಿ ಅದ್ರ ಬಗ್ಗೆ ಏನು ಹೇಳಲ್ಲ. ಸಿದ್ದರಾಮಯ್ಯ ಅವರು ನಾಳೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಕರೆದಿದ್ದಾರೆ, ನಮ್ಗೆ ಇನ್ವಿಟೇಷನ್ ಕೊಟ್ಟಿದ್ದಾರೆ, ನಾವು ಹೋಗ್ತೀವಿ. ಆ ನಂತರ ನಮ್ಗೆ ಅಧಿಕೃತವಾಗಿ ಏನು ಅವ್ರ ನಿರ್ಧಾರ ಅನ್ನೋದು ಗೊತ್ತಾಗ್ತದೆ ಅಂತ ಹೇಳಿದ್ದಾರೆ. ಹಾಗಾಗಿ ನಾಳೆ ಬೆಳಿಗ್ಗೆ ಅವರು ಅಧಿಕೃತವಾಗಿ ರಾಜೀನಾಮೆ ಘೋಷಣೆ ಮಾಡಿದ ನಂತರನೇ ಅವರು ರಾಜಭವನಕ್ಕೆ ಹೋಗಿ ಬಂದ ನಂತರ ಶಾಸಕಾಂಗ ಪಕ್ಷದ ಸಭೆ ಆಗ್ತದೆ. ಆ ನಂತರ ಉಳಿದಿದ್ದ ಡೆವಲಪ್ಮೆಂಟ್ಸ್ಗಳು, ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಇರ್ಬೋದು ಅಥವಾ ಪ್ರಮಾಣ ವಚನಕ್ಕೆ ಯಾವಾಗ ದಿನಾಂಕ ನಿಗದಿ ಆಗ್ತದೆ ಅನ್ನೋದು ಉಳಿದಿದ್ದೆಲ್ಲವೂ ನಾಳೆ ಮಧ್ಯಾಹ್ನದ ನಂತರ ಅಂದ್ರೆ ಶಾಸಕಾಂಗ ಪಕ್ಷದ ಸಭೆ ನಂತರ ನಿರ್ಧಾರ ಆಗ್ತದೆ. ಸರ್, ಈಗ 2021ರಲ್ಲಿ ಯಡಿಯೂರಪ್ಪನವ್ರಿಗೂ ಕೂಡ ಬಿಜೆಪಿ ಹೈಕಮಾಂಡ್ ಇದೇ ತರದ ಒಂದು ಸೂಚನೆಯನ್ನ ಕೊಟ್ಟು ಸುಳಿವನ್ನ ಕೊಟ್ಟಿತ್ತು. ಈಗ 2021ರಲ್ಲಿ ಯಡಿಯೂರಪ್ಪನವರ ರಾಜೀನಾಮೆ ಕೊಡುವಂತ ಸ್ಥಿತಿ ಸಿದ್ದರಾಮಯ್ಯನವ್ರಿಗೆ ಎದುರಾಗಿದೆ ಅಲ್ವಾ? ಖಂಡಿತ ಬಹುತೇಕ ಎರಡಕ್ಕೂ ಸೌಮ್ಯತೆ ಇದೆ. ಯಾಕಂತ ಹೇಳಿದ್ರೆ ಅವರಿಗೂ ಅದೇ ರೀತಿಯಲ್ಲಿ ಹೈಕಮಾಂಡ್ ಸೂಚನೆ ಕೊಟ್ಟು ನೀವು ರಾಜೀನಾಮೆ ಕೊಡಿ ಅಂತ ಹೇಳಿದ ಮೇಲೆ ಅವರು ಅಧಿಕೃತವಾಗಿ ಬ್ಯಾಂಕ್ವೆಟ್ ಹಾಲಲ್ಲಿ ನಡೀತಾ ಇದ್ದ ಒಂದು ಸಮಾರಂಭದಲ್ಲಿನೇ ಒಂದು ಕಣ್ಣೀರು ಹಾಕೊಂಡು ಅವ್ರು ಹೇಳಿದ್ರು, ಇಲ್ಲ ಹೈಕಮಾಂಡ್ ಸೂಚನೆ ಮೇರೆಗೆ ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ, ಆದ್ರೆ ನನಗೆ ದುಃಖ ಇಲ್ಲ ಅಂತ ಹೇಳಿ ಕಣ್ಣೀರು ಹಾಕೊಂಡ ನನಗೆ ದುಃಖ ಇಲ್ಲ ಅಂತ ಹೇಳ್ಕೊಂಡು ಅವ್ರು ರಾಜೀನಾಮೆ ಕೊಟ್ಟರು. ಅದೇ ರೀತಿಯಲ್ಲಿ ಸಿದ್ದರಾಮಯ್ಯ ಅವರು ನಾಳೆ ಅವ್ರು ಯಾಕಂದ್ರೆ ಈ ಒಂದು 8 ವರ್ಷ ಒಂದು ಮುಖ್ಯಮಂತ್ರಿ ಹುದ್ದೆನ ನಿಭಾಯಿಸಿ ಅದರಿಂದ ಕೆಳಗಡೆ ಇಳಿಯುವಂಥದ್ದು ಸಹಜವಾಗಿ ಭಾವನಾತ್ಮಕವಾಗಿ ಬೇರೆ ಬೇರೆ ರೀತಿಯ ಇದಕ್ಕೆ ಕಾರಣ ಆಗ್ತದೆ. ನಾಳೆ ಅವರ ಯಾವ ರೀತಿಯಲ್ಲಿ ಅವರು ಅದನ್ನು ತೆಗೆದುಕೊಳ್ತಾರೆ ಅನ್ನೋದು ಒಂದು ಆಸಕ್ತಿ ಇದೆ. ಅದರ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಇದೆ. ಯಾಕಂತ ಹೇಳಿದ್ರೆ ಹಿರಿಯ ನಾಯಕರು, ಅನುಭವ ಇದೆ, 8 ವರ್ಷ ಸಿಎಂ ಆಗಿರುವಂತವರು ಇವತ್ತು ಪಕ್ಷದ ಸೂಚನೆ ಮೇರೆಗೆ, ಹೈಕಮಾಂಡ್ ಸೂಚನೆ ಮೇರೆಗೆ ಅವರು ಮುಖ್ಯಮಂತ್ರಿ ಪದತ್ಯಾಗ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಹೇಗಿರ್ತಿದೆ ಅನ್ನೋದು. ಮತ್ತೆ ಇನ್ನೊಂದು ಅಂಶ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕದ ರಾಜಕಾರಣದಲ್ಲಿ ಯಡಿಯೂರಪ್ಪ ಅವರು ಹೇಗೆ ಒಂದು ಮಾಸ್ ಲೀಡರ್ ಅಂತ ಗುರುತಿಸ್ಕೊಂಡಿದ್ರು, ಅದೇ ರೀತಿಯಲ್ಲಿ
ಸಿದ್ದರಾಮಯ್ಯ ಕೂಡ ಒಬ್ಬ ಮಾಸ್ ಲೀಡರ್. ಇನ್ ಫ್ಯೂಚರ್ ನಮ್ಗೆ JDS ನಲ್ಲಿ ದೇವೇಗೌಡರು ಮಾಸ್ ಲೀಡರ್. ಈ ರೀತಿ ಮಾಸ್ ಲೀಡರ್ ಅಂದ್ರೆ ಹುಟ್ಟು ಹೋರಾಟಗಾರರು. ಅವ್ರ ರಾಜಕಾರಣವನ್ನ ಹೋರಾಟದಿಂದ ರಾಜಕಾರಣಕ್ಕೆ ಬಂದಂತವ್ರು. ಹಾಗಾಗಿ ಸಿದ್ದರಾಮಯ್ಯ ಅವರು ಇರ್ಬೋದು, ಯಡಿಯೂರಪ್ಪ ಅವರು ಇರ್ಬೋದು, ಹಾಗೆ ದೇವೇಗೌಡರು ಇರ್ಬೋದು. ಇವ್ರು 3 ಜನ ಮಾಸ್ ಲೀಡರ್ಗಳು. ಹಾಗಾಗಿ ಇವ್ರ ಹಿಂದೆ ಒಂದು ದೊಡ್ಡ ವೋಟ್ ಬ್ಯಾಂಕ್ ಇದೆ. ಈ ಪಕ್ಷಗಳು ಯಡಿಯೂರಪ್ಪ ಅವ್ರನ್ನ ರಾಜೀನಾಮೆ ಕೊಡಿಸಿದಾಗ ಇಲ್ಲ ಲಿಂಗಾಯತರು ಬಿಜೆಪಿಗೆ ವಿರೋಧ ಆಗ್ತಾರೆ ಅಂತ ಹೇಳಿ ಏನಿತ್ತು, ಅದೆಲ್ಲೋ ಒಂದು ಕಡೆಗೆ ಚುನಾವಣಾ ಸಂದರ್ಭದಲ್ಲಿ ಸತ್ಯನೂ ಆಯ್ತು. ಅದು ಕಾಂಗ್ರೆಸ್ಗೆ ಎಲ್ಲೋ ಒಂದು ಕಡೆಗೆ ಫೇವರ್ ಆಯ್ತು. ಅದೇ ಮಾದರಿನಲ್ಲಿ ಈಗ ಸಿದ್ದರಾಮಯ್ಯ ಅಂದ್ರೆ ಅಹಿಂದ ಅಂತ ಹೇಳಿ ಫೋಕಸ್ ಆಗಿರೋದ್ರಿಂದ ಸಿದ್ದರಾಮಯ್ಯ ಅವ್ರನ್ನ ಎಲ್ಲರ ಕಡೆಗೆ ಟರ್ಮ್ ಪೂರ್ತಿ ಮಾಡಿದ್ರೆ ಅರ್ಧದಲ್ಲಿ ಅಧಿಕಾರದಿಂದ ಇಳಿಸಿದ್ರು ಅಂತ ಏನಾದ್ರು ಅಹಿಂದ ಸಮುದಾಯ ಮುನಿಸ್ಕೊಳ್ಳುವಂತ ಸಾಧ್ಯತೆನೂ ಇದೆ. ಅದನ್ನ ಬ್ಯಾಲೆನ್ಸ್ ಮಾಡೋ ನಿಟ್ಟಿನಲ್ಲಿ ಹೈಕಮಾಂಡ್ ಈಗಾಗಲೇ ಏನೋ ಪ್ರಯತ್ನಗಳು ನಡೀತಾ ಇದೆ ಅಂತ ಸುದ್ದಿಗಳಿದೆ. KPCC ಅಧ್ಯಕ್ಷ ಸ್ಥಾನಕ್ಕೆ ಸತೀಶ್ ಜಾರಕಿಹೊಳಿಗೆ ಅವ್ರನ್ನ ತರುವಂತದ್ದು ಮತ್ತೆ ಎಲ್ಲೋ ಒಂದ್ ಕಡೆ ಈ ರೀತಿ ಪ್ರಯತ್ನಗಳು ನಡೀತಾ ಇರೋದ್ರಿಂದ ಭವಿಷ್ಯದ ರಾಜಕಾರಣವನ್ನ ಗಮನದಲ್ಲಿ ಇಟ್ಕೊಂಡೇ ಕಾಂಗ್ರೆಸ್ ಹೈಕಮಾಂಡ್ ಈ ನಿರ್ಧಾರಕ್ಕೆ ಬಂದಿದೆ ಅಂತಾನೆ ಹೇಳ್ಬೋದು. ಸರ್, ಮೊದಲಿನಿಂದಲೂ ನೋಡಿದ್ರೆ ನಾವು ಸಿದ್ದರಾಮಯ್ಯನವರು ರಾಷ್ಟ್ರ ರಾಜಕಾರಣಕ್ಕೆ ಹೋಗಲ್ಲ ಅಂತಾನೆ ಹೇಳ್ತಾ ಇದ್ರು. ಈಗಿರುವಂತ ಸ್ಥಿತಿಯಲ್ಲಿ ಮೋದಿಗೆ ಎದುರಾಳಿಯಾಗಿ ಸಿದ್ದರಾಮಯ್ಯನವರು ರಾಷ್ಟ್ರ ರಾಜಕಾರಣಕ್ಕೆ ಹೋಗೋ ಸಾಧ್ಯತೆಗಳು ಇದಾವ ಅಥವಾ ಹೈಕಮಾಂಡ್ ಆಫರ್ನ ರಿಜೆಕ್ಟ್ ಮಾಡ್ತಾರಾ ಸಿದ್ದರಾಮಯ್ಯನವರು? ನಿನ್ನೆ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯ ಅವರ ಜೊತೆ ಮಾತನಾಡುವಾಗ ಅವರು ನನಗೆ ರಾಷ್ಟ್ರ ರಾಜಕಾರಣ ಈಗೆಲ್ಲ ನಾನು ಮುಂಚಿಂದಲೇ ಹೇಳ್ತಾ ಇದ್ದೀನಿ, ನನಗೆ ಬೇಡ, ನಾನು ಇದ್ರೆ ರಾಜ್ಯದಲ್ಲೇ ಇರ್ತೀನಿ ಅನ್ನೋ ಮಾತನ್ನ ಹೇಳಿದ್ದಾರೆ. ಆದ್ರೆ ನನಗೆ ಸಮಯಾವಕಾಶ ಬೇಕು ಅನ್ನೋದನ್ನು ಕೇಳಿರೋದ್ರಿಂದ ನಿನ್ನೆ ಆಪ್ತ ಸಚಿವರೊಟ್ಟಿಗೆ ಅವರು ರಾಹುಲ್ ಗಾಂಧಿ ಅವರೊಟ್ಟಿಗೆ ಏನ್ ಮಾತನಾಡಿದ್ದಾರೆ ಎಲ್ಲವನ್ನ ಹಂಚಿಕೊಂಡಿದ್ದಾರೆ. ಹಾಗೆ ಅಲ್ಲಿ ಅವರಿಂದ ಬಂದಂತ ಫೀಡ್ಬ್ಯಾಕ್ ಏನಿದೆ ಮತ್ತೆ ನಾಳೆ ಈ ಸಚಿವರು ಮತ್ತೆ ಪ್ರಮುಖರೊಟ್ಟಿಗೆ ಏನ್ ಸಭೆ ಸರಣಿ ಸಭೆಗಳು ಮಾಡ್ತಾ ಇದ್ದಾರೆ. ಕೆಲವೆಲ್ಲ ಈಗ ಬೆಳಗಿನಿಂದನೇ ಎಲ್ಲಾ ಸಚಿವರುಗಳು, ಶಾಸಕರುಗಳು, ಮುಖಂಡರು ಸಿದ್ದರಾಮಯ್ಯ ಮನೆಗೆ ಬಂದು ಹೋಗ್ತಾ ಇದ್ದಾರೆ. ಹಾಗಾಗಿ ಯಾರಿಂದ ಯಾವ್ಯಾವ ರೀತಿ ಅಭಿಪ್ರಾಯಗಳು ಬರ್ತದೆ ಇದೆಲ್ಲವನ್ನ ಕ್ರೋಢೀಕರಿಸಿ ನಾಳೆ ಬಹುತೇಕ ಅವರು ಪತ್ರಿಕಾಗೋಷ್ಠಿನಲ್ಲಿ ಮುಂದಿನ ನಡೆ ಒಂದು ರಾಜೀನಾಮೆ ನಿರ್ಧಾರ ಪತ್ರ ಮಾಡಬಹುದು. ಜೊತೆಗೆ ರಾಷ್ಟ್ರ ರಾಜಕಾರಣ ಹೋಗ್ತೀನೋ ಹೇಗೆ, ಯಾಕಂದ್ರೆ ರಾಜ್ಯಸಭಾ ಚುನಾವಣೆನೂ ಹತ್ರ ಬರ್ತಾ ಇರೋದ್ರಿಂದ ಮೇ ಬಿ ಅವ್ರು ಹೋಗಬಹುದು ಅಂತಾನು ಅನಿಸ್ತದೆ. ಆದ್ರೆ ಯಾವುದೇ ಖಚಿತ ನಿರ್ಧಾರಗಳು ಇನ್ನೂ ಗೊತ್ತಾಗಿಲ್ಲ ಅವ್ರನ್ನ. ಯಾಕಂತಂದ್ರೆ ರಾಹುಲ್ ಗಾಂಧಿ ಅವರು ಕ್ಲಿಯರ್ ಆಗಿ ಹೇಳ್ತಾ ನೀವು ರಾಷ್ಟ್ರ ರಾಜಕಾರಣಕ್ಕೆ ಬನ್ನಿ, ನಿಮಗೆ ಒಂದು ಉನ್ನತವಾದ ಹುದ್ದೆ ಅಥವಾ ಜವಾಬ್ದಾರಿಗಳನ್ನ ನಿಭಾಯಿಸುವಂತ ಸಾಮರ್ಥ್ಯ ಇದೆ ಅನ್ನೋದನ್ನ ಹೇಳಿರೋದ್ರಿಂದ ಅದು ಒಂದು ಆಸಕ್ತಿ ಇದೆ. ಈ ಸಿದ್ದರಾಮಯ್ಯ ಅವರು ಯಾವ ರೀತಿ ನಿರ್ಧಾರನ ಪ್ರಕಟ ಮಾಡಬಹುದು ನಾಳೆ ಅನ್ನೋದು ನಮ್ಗೆ ಒಂದು ಕುತೂಹಲ ಇದೆ. ಎಸ್ ಸರ್, ಲೇಟೆಸ್ಟ್ ಅಪ್ಡೇಟ್ಗಾಗಿ ಮತ್ತೆ ನಿಮ್ಮನ್ನ ಸಂಪರ್ಕಿಸ್ತೀವಿ ಸರ್. ಧನ್ಯವಾದಗಳು ಸರ್. ಥ್ಯಾಂಕ್ ಯು.